ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಿರಿ ಸಿಹಿ ವೈಬ್ಸ್ ಯೂಟ್ಯೂಬ್ ಚಾನಲ್. ಬೆಂಗಳೂರು ನೆಲಮಂಗಲ ಹತ್ರ ಇರುವಂತಹ ವಿಶ್ವಶಾಂತಿ ಆಶ್ರಮಕ್ಕೆ ಹೋಗ್ತಾ ಇದ್ವಿ. ತುಂಬಾ ಚೆನ್ನಾಗಿದೆ ಆ್ಯಂಡ್ ಈ ಒಂದು ಪ್ಲೇಸು ನಮಗೆ ತುಂಬಾ ನಿಯರ್ ಕೂಡ ಇದೆ. ಆದರೆ ನಾವು ಇದುವರೆಗೂ ಹೋಗೋದಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಹೋಗ್ತಾ ಇದ್ವಿ. ಆ್ಯಂಡ್ ಇವತ್ತು ನಾವು ಬಂದಿರೋವಂಥ ಪ್ಲೇಸು ವಿಶ್ವಶಾಂತಿ ಆಶ್ರಮ ಅಂತ. ಈ ಒಂದು ಪ್ಲೇಸು ಮನಸ್ಸಿಗೆ ಶಾಂತಿ ಕೊಡುವಂಥ ಸ್ಥಳ ಅಂತೇಳಿ ಹೇಳ್ಬೋದು. ಈ ಸಿಟಿ ಲೈಫಲ್ಲಿ ಗಿಜಿ ಇರುವಂಥ ಒಂದು ಸ್ಥಳದಲ್ಲಿ ಬದುಕ್ತಾ ಇರ್ತೀವಿ ಸಿಟಿನಲ್ಲಿ. ಬಟ್ ಇಲ್ಲಿ ಒಂದು ಮನಸ್ಸಿಗೆ ನೆಮ್ಮದಿ ಬೇಕು ಅಂದರೆ ಈ ಒಂದು ಜಾಗಕ್ಕೆ ಬಂದರೆ ತುಂಬಾ ಒಳ್ಳೆ ಪ್ಲೇಸ್ ಅಂತೇಳಿ ಹೇಳ್ಬೋದು. ಆ್ಯಂಡ್ ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ. ಆಶ್ರಮದ ವಾತಾವರಣ, ಸುತ್ತಮುತ್ತ ಇರುವಂಥ ಗಿಡ ಮರಗಳು ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾವು ಆಶ್ರಮದ ಒಳಗಡೆ ಹೋಗ್ತಾ ಇದ್ದಂಗೆ ನಮಗೆ ಫಸ್ಟು ಕಣ್ಣಿಗೆ ಬೀಳೋದೇ ಒಂದು ಪೀಸ್ಫುಲ್ ಇರುವಂಥ ವಾತಾವರಣ, ಹಸಿರು ಮರಗಳು, ಹಾಗೇ ಕ್ಲೀನಾಗಿರುವಂತಹ ದಾರಿ. ಅಂದರೆ ಅಲ್ಲಿರುವಂಥ ದಾರಿ ಕೂಡ ತುಂಬಾ ಕ್ಲೀನಾಗಿದೆ. ಆ್ಯಂಡ್ ಬರ್ಡ್ ಸೌಂಡ್ಸು ತುಂಬಾ ಮನಸ್ಸಿಗೆ ಕಾಮ್ ಫೀಲ್ ಅನಿಸುತ್ತೆ. ಈ ಲೈಫಲ್ಲಿ ನಾವು ಸ್ಟ್ರೆಸ್ಸು ಮತ್ತು ಟೆನ್ಷನ್ನು ಆಗಿಬಿಟ್ಟು ಬ್ಯುಸಿ ಆಗಿರ್ತೀವಿ. ಆದರೆ ಇಂಥ ಒಂದು ಪ್ಲೇಸಿಗೆ ಬಂದಾಗ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಆ್ಯಂಡ್ ಈ ಒಂದು ಆಶ್ರಮಕ್ಕೆ ತುಂಬ ಜನ ಮೆಡಿಟೇಷನ್ ಮತ್ತು ಪೀಸ್ ಆ್ಯಂಡ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಬರ್ತಾರೆ. ಆ್ಯಂಡ್ ವೀಕೆಂಡಲ್ಲಿ ಒಂದು ಫ್ಯಾಮಿಲಿ ಜೊತೆ ಔಟಿಂಗ್ ಹೋಗೋದಕ್ಕೂ ಕೂಡ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಆ್ಯಂಡ್ ಅಲ್ಲಿ ತುಂಬ ಫೋಟೋಸ್ ತೆಗೆಯೋದಕ್ಕೂ ಕೂಡ ಪ್ಲೇಸ್ ತುಂಬಾ ಚೆನ್ನಾಗಿದೆ. ವಿಶ್ವಶಾಂತಿ ಆಶ್ರಮ ಅನ್ನೋ ಹೆಸರು ಕೇಳಿದ್ರೇ ಶಾಂತಿ ಅನ್ನೋ ಫೀಲಿಂಗ್ ಬರುತ್ತೆ. ಈ ಒಂದು ಸ್ಥಳದಲ್ಲಿ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸು ಮತ್ತು ಮೆಡಿಟೇಷನ್ಗೆ ತುಂಬಾ ಫೇಮಸ್ಸು. ಇಲ್ಲಿ ಜನರು ಧ್ಯಾನ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಹಾಗೆ ಒಂದು ಮನಸ್ಸಿಗೆ ನೆಮ್ಮದಿಯನ್ನು ಪಡಿತಾರೆ. ಆ್ಯಂಡ್ ಇಲ್ಲಿ ಈ ಒಂದು ಆಶ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಜನರಿಗೆ ಒಳ್ಳೆಯ ಚಿಂತನೆಯನ್ನು ಕೊಡೋದು, ಹಾಗೆ ಮಾನಸಿಕ ಶಾಂತಿ, ಹಾಗೆ ಒಳ್ಳೆಯ ಜೀವನದ ಮಾರ್ಗವನ್ನು ತೋರಿಸೋದು ಇಲ್ಲಿಯ ಒಂದು ಮುಖ್ಯ ಉದ್ದೇಶ ಅಂತೇಳಿ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಪಾಸಿಟಿವ್ ಎನರ್ಜಿಯನ್ನು ಸಿಗುತ್ತೆ. ಆ್ಯಂಡ್ ಮೊಬೈಲು, ಸೋಷಿಯಲ್ ಮೀಡಿಯಾ ಇವುಗಳೆಲ್ಲದರಿಂದನೂ ದೂರ ಇದ್ದು ಒಂದು ಸ್ವಲ್ಪ ಮನಸ್ಸಿಗೆ ರೆಸ್ಟ್ ಕೊಡೋಕ್ಕೆ ಇಂಥ ಒಂದು ಪ್ಲೇಸು ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಆ್ಯಂಡ್ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯ ಲರ್ನಿಂಗ್ ಪ್ಲೇಸು. ಒಂದು ಪೀಸ್ಫುಲ್ಲಾಗಿದೆ. ಆ್ಯಂಡ್ ಡಿಸಿಪ್ಲೀನು ಆ್ಯಂಡ್ ನೇಚರು ಎಲ್ಲದ್ರದ್ದು ಇಂಪಾರ್ಟೆನ್ಸ್ನ ಇಲ್ಲಿ ಬಂದು ಅದ್ರದ್ದು ಒಂದು ಫೀಲ್ ಮಾಡ್ಬೋದು. ಆ್ಯಂಡ್ ನಿಜ ಹೇಳಬೇಕು ಅಂದರೆ ಇಲ್ಲಿರುವಂತಹ ಗ್ರೀನರಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಗಾಳಿ ತುಂಬ ಫ್ರೆಶ್ ಆಗಿರುತ್ತೆ. ಆ್ಯಂಡ್ ವಾಕ್ ಮಾಡ್ತಾ ಇದ್ದಾಗ ಒಂದು ಪೀಸ್ಫುಲ್ ಫೀಲಿಂಗ್ ಬರುತ್ತೆ. ಆ್ಯಂಡ್ ಮೂಲೆನಲ್ಲೂ ಕೂಡ ಕಾಮ್ನೆಸ್ ಅನ್ನೋ ಒಂದು ವೈಬ್ ಕೊಡ್ತಾಯಿತ್ತು. ಆ್ಯಂಡ್ ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಬೆಸ್ಟ್ ಪ್ಲೇಸ್ ಅಂತ ಹೇಳಿ ಹೇಳ್ಬೋದು. ಆ್ಯಂಡ್ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಫೋಟೋಸು, ರೀಲ್ಸ್ ಮಾಡೋರಿಗೆ ಅಂತೂ ಬೆಸ್ಟ್ ಪ್ಲೇಸ್ ಅಂತೇಳಿ ಹೇಳ್ಬೋದು. ನ್ಯಾಚುರಲ್ ಬ್ಯಾಕ್ಗ್ರೌಂಡ್ನಲ್ಲಿ ವಿಡಿಯೋ ತೆಗೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಮಗೆ ಪರ್ಸ್ನಲಿ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇಲ್ಲೇನಂದರೆ ಸಿಟಿದು ನಾಯ್ಸು, ರಶ್ಶು ಈ ಥರ ಇಲ್ಲ. ಸುಮ್ಮನೆ ಮನಸ್ಸಿಗೆ ಒಂದು ಪೀಸ್ ಸಿಕ್ಕಂಗಾಗುತ್ತೆ. ಸ್ವಲ್ಪ ಟೈಮ್ ಆದರೂ ಇಂಥ ಒಂದು ಸ್ಥಳಕ್ಕೆ ಬಂದರೆ ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ. ಆ ಒಂದು ಫೀಲ್ ಆಯಿತು ನಮಗೆ. ಆ್ಯಂಡ್ ಕುಟುಂಬದ ಜೊತೆ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಮೆಮೊರಿಯಬಲ್ ಆಗಿ ಕೂಡ ಇರುತ್ತೆ. ಆ್ಯಂಡ್ ಪಾಸಿಟಿವ್ ಥಾಟ್ಸ್ ಹೆಚ್ಚಾಗುತ್ತೆ ಅಲ್ಲಿಗೆ ಬಂದಮೇಲೆ. ಆ್ಯಂಡ್ ಯಾಕಂದರೆ ಮೈಂಡ್ ರಿಫ್ರೆಶ್ಮೆಂಟ್ ಆಗಿರೋದ್ರಿಂದ ತುಂಬಾ ಪಾಸಿಟಿವ್ ವೈಬ್ ಸಿಗುತ್ತೆ. ಇಲ್ಲಿ ಬಂದಾಗ ಅರ್ಲಿ ಮಾರ್ನಿಂಗ್ಗೆ ಬೆಳಗ್ಗೆನೇ ಬಿಸಿಲು ಹೆಚ್ಚಾಗೋಕ್ಕಿಂತ ಮುಂಚೆನೇ ಬಂದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಈವ್ನಿಂಗ್ ಬರಬೇಕಾಗತ್ತೆ. ಬಟ್ ನಾವು ಈವ್ನಿಂಗು ತುಂಬಾ ಸೊಳ್ಳೆ ಕಾಟ ಅಂದ್ಬಿಟ್ಟು ನಾವು ಬೆಳಗ್ಗೆನೇ ಬಂದಿದ್ವಿ. ಆಲ್ರೆಡಿ ಬಿಸಿಲು ಕೂಡ ಇತ್ತು. ಆ್ಯಂಡ್ ಇಲ್ಲಿ ಚಿಕ್ಕದಾಗಿ ಒಂದು ಪುಟಾಣಿ ಪಾರ್ಕ್ ಅಂತ ಮಾಡಿದ್ದಾರೆ. ಬಟ್ ಅಷ್ಟಾಗಿ ಮೇಂಟೆನೆನ್ಸ್ ಇಲ್ಲ. ಈ ಒಂದು ಗೇಮ್ಸ್ ಒಂದು 3 ಗೇಮ್ಸ್ಗಳಿದ್ದಾವೆ. ಈ ಒಂದು ಗೇಮ್ಸ್ನ ಆಟಾಡಿಸ್ಬೇಕು ಅಂದರೆ ಪರ್ ಹೆಡ್ಡು ಒಂದು ಮಗುಗೆ 20 ರೂಪೀಸ್ ಪೇ ಮಾಡಬೇಕಾಗತ್ತೆ. ಅಮೌಂಟ್ ಇಟ್ಸ್ ನಾಟ್ ಮ್ಯಾಟರ್. ಅಮೌಂಟ್ ಪೇ ಮಾಡಿದ್ರೂ ತೊಂದರೆ ಇಲ್ಲ. ಬಟ್ ಅದನ್ನು ಮೇಂಟೆನೆನ್ಸ್ ಚೆನ್ನಾಗಿ ಮಾಡಬೇಕಾಗಿತ್ತು. ಆ್ಯಂಡ್ ಪೇಂಟಿಂಗ್ ಎಲ್ಲ ಆಲ್ರೆಡಿ ಹೋಗಿಬಿಟ್ಟಿತ್ತು. ಕೆಲವೊಂದು ಆಟ ಸಾಮಾನೆಲ್ಲ ಹಾಳಾಗಿತ್ತು. ಈ ಥರ ಇತ್ತು. ಆ್ಯಂಡ್ ಇಟ್ಸ್ ನಾಟ್ ವರ್ತ್ಫುಲ್ ಅಂತ ಅನ್ನಿಸ್ತು.
ಹಾಗೆ ಈ ಎಲ್ಲ ಆಟ ಸಾಮಾನ ಆಟ ಆಡಿಸಿ ಆದಮೇಲೆ ಪಕ್ಕದಲ್ಲೇ ಒಂದು ಪುಟಾಣಿ ಪಾರ್ಕ್ ಥರ ಇದೆ. ಅಲ್ಲಿ ಏನೂ ಇಲ್ಲ, ಆಲ್ಮೋಸ್ಟ್ ಒಂದು 2 ಜೋಕಾಲಿ ಇದೆ ಆ್ಯಂಡ್ ಪ್ಲೇನ್ ಗಿಡ ಮರಗಳಿದೆ ಅಷ್ಟೇ. ಬಟ್ ಇದ್ರೊಳಗಡೆ ಎಂಟ್ರಿ ಆಗಬೇಕು ಅಂದರೆ ಪರ್ ಹೆಡ್ 5 ರುಪೀಸ್ ಪೇ ಮಾಡಬೇಕಾಗತ್ತೆ. ಏನಂದರೆ ಅಷ್ಟಾಗಿ ಮಕ್ಕಳು ಹೊರಗಡೆ ಬೇರೆ ಒಂದು ಪಾರ್ಕಲ್ಲಿ ಎಂಜಾಯ್ ಮಾಡೋ ಥರ ಎಂಜಾಯ್ ಮಾಡೋದಕ್ಕಾಗಲ್ಲ. ಬಿಕಾಸ್ ಅಷ್ಟಾಗಿ ಆಟ ಸಾಮಾನುಗಳಾಗಲಿ ಟಾಯ್ಸ್ಗಳಾಗಲಿ ಇಲ್ಲ ಆ್ಯಂಡ್ ಆಟ ಸಾಮಾನುಗಳು ಮೇಂಟೆನೆನ್ಸ್ ಕೂಡ ಇಲ್ಲ. ಹಾಗಾಗಿ ಮಕ್ಕಳು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲ್ಲ. ಅವರಿಗೆ ಆಲ್ರೆಡಿ ಬೋರಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಂದರೆ ದೊಡ್ಡವ್ರಿಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಬೇಕು, ಪೀಸ್ಫುಲ್ಲಾಗಿರಬೇಕು ಅನ್ನೋರು ಮಾತ್ರ ಒಂದು ಸ್ವಲ್ಪ ಹೊತ್ತು ಈ ಒಂದು ಪ್ಲೇಸ್ಗೆ ಬಂದುಬಿಟ್ಟು ನೆಮ್ಮದಿಯಾಗಿ ಆ ಒಂದು ನೇಚರ್ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ಬೋದು.